ಹವಾಮಾನ ಸರ್ವೆನು ಮಾಡಬಹುದು. ಸರ್ವೆ ಮಾಡ್ರಿ, ಸರ್ಕಾರಕ್ಕೆ ವಾಸ್ತವ ವರದಿ ಕೊಡ್ರಿ. ತೊಗರಿ ಬೆಳೆ ನಷ್ಟ ಆಗಿದೆ, ಆ ನಷ್ಟದ ವರದಿಯ ನೈಜತೆಯ ಆಧಾರದ ಮೇಲೆ ಯಾರ್ಯಾರು ಹೊಲಗಳು ನಷ್ಟ ಆಗಿದೆ ಅವ್ರಿಗೆ ಪರಿಹಾರ ಕೊಡಬೇಕು ಅಂತಕ್ಕಂಥ ಆಗ್ರಹ ಮಾಡಿ ಇವತ್ತು ಆರಂಭಿಕ ದಿನ ಶಾಂತಿಯುತವಾಗಿ ನಾವು ಕೆಲವು ಮುಖಂಡರುಗಳು, ರೈತರುಗಳು ಹೋಗಿ ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ಮನವಿ ಮಾಡ್ತಾ ಇದ್ದೇವೆ. ಇವತ್ತಿನಿಂದ ಈ ಹೋರಾಟ ಪ್ರಾರಂಭ ಆಗ್ತದೆ. 9ನೇ ತಾರೀಕು ಬೆಳಗಾವಿನಲ್ಲಿ ಅಧಿವೇಶನ ಪ್ರಾರಂಭ ಆಗದಿದೆ. ಅಷ್ಟರೊಳಗಡೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸರ್ವೆ ಮಾಡಿ ವಾಸ್ತವ ವರದಿ ಕೊಟ್ಟರೆ ಸರಿ, ಇಲ್ಲ ಅಂದ್ರೆ ನೀವು ಅಧಿಕಾರಿಗಳನ್ನ ನಮ್ಮ ರೈತರ ಶಾಪ ಖಂಡಿತವಾಗಲೂ ಕಾಡ್ತದೆ ಅಂತಕ್ಕಂಥ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದ್ರ ಜೊತೆಗೆ ಕೆಲವ್ರು ಏನ್ ಮಾಡ್ತಾರೆ, ವಿಮಾ ಮಾಡಿದ್ರ ಗಟ್ಟೆ ಅರ್ಜಿ ಕೊಡ್ರಿ ಅಂತ ಹೇಳ, 2 ದಿನದಾಗ ಅರ್ಜಿ ಕೊಡ್ರಿ ಅಂತ. ಯಾರೇ ಇಲ್ಲಿ ಅಸಿಸ್ಟೆಂಟ್ ಎಡಿ ಇರ್ತಾರಲ್ಲ, ಅವ್ನ್ ಹೇಳಿಕೆ ಕೊಟ್ರೆ ಪತ್ರಿಕೆಯಲ್ಲಿ ಎಲ್ಲ ಒಂದು ಮೂಲೆಗೆ ಬಂದಾವ. ಅಡ್ವರ್ಟೈಸ್ಮೆಂಟ್ ಕೊಡ್ಬೋದಾಗಿತ್ತು, ಎಲ್ಲಾ ಪತ್ರಿಕೆಗಳಿಗೆ ಅಡ್ವರ್ಟೈಸ್ಮೆಂಟ್ ಕೊಡ್ಬೋದಾಗಿತ್ತು. ಈ ರೀತಿ ನೀವು ತಂದು ಇಂತಿಷ್ಟಿಂದ ಕೊಡ್ರಿ ಅಂತ, ಅದನ್ನೂ ಕೊಡ್ಲಿಲ್ಲ. ಹೋಗ್ಲಿ ಅಧಿಕಾರಿಗಳು ಹೋಗಿ ಹಳ್ಳ್ಯಾಗ ಡಂಗರ ಹೊಡ್ಸ್ಬೋದಾಗಿತ್ತು, ಡಂಗರ ಹೊಡ್ಸಿ ಸರ್ವೆ ಮಾಡಬಹುದಾಗಿತ್ತು, ಅದನ್ನು ಮಾಡಿಲ್ಲ. ಅದಕ್ಕೆ ಅವ್ರು ಮಾಡಿರ್ತಕ್ಕಂಥ ಏನು ನಿದ್ದೆಯಲ್ಲಿದ್ದಾರೆ ಅಧಿಕಾರಿಗಳನ್ನ ಎಚ್ಚರಿಸಬೇಕು. ಸರ್ಕಾರ ಇದಕ್ಕೆ ಪರಿಹಾರ ಕೊಡಬೇಕು. ಮತ್ತು ಬೆಳಗಾವಿ ಅಧಿವೇಶನದಲ್ಲಿ ಏನು ಈ ಜಿಲ್ಲೆಯ 8 ಜನ ಶಾಸಕರು ಇದ್ರು, ನೀವು ನಿಜವಾಗ್ಲೂ ರೈತರ ಬಗ್ಗೆ ಕಾಳಜಿ ಇದ್ದರೆ ಬರೀ 2 ತಾಲೂಕು ಅಷ್ಟೇ ಅಲ್ಲ, 8 ಜನ ಶಾಸಕರು ಒಗ್ಗಟ್ಟಾಗಿ ಸರ್ಕಾರದ ಮುಂದೆ ಗಮನ ಸೆಳೀಬೇಕು ಮತ್ತು ನಮ್ಮ ರೈತರಿಗೆ ಪರಿಹಾರ ಕೊಡಬೇಕು ಅನ್ನೋ ಆಗ್ರಹ ಇಟ್ಕೊಂಡು ಇವತ್ತು ನನ್ನ ಆರೋಗ್ಯ ಸರಿಯಾಗಿಲ್ಲ, ನಾನು ನಡಿಲಿಕ್ಕಾಗಲ್ಲ. ನನಗೆ ಇನ್ನೂ 1 ತಿಂಗಳು ಡಾಕ್ಟರು ಬೆಡ್ ರೆಸ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಅದು ನಮ್ಮ ರೈತರ ಕಷ್ಟ ಆಗಿರೋದ್ರಿಂದ ನಮ್ಮೆಲ್ಲ ರೈತ ಮುಖಂಡರು ನನ್ನಲ್ಲಿ ಬಂದು ವಿನಂತಿ ಮಾಡಿದ್ರು, ಇಲ್ಲ ನೀವು ಒಂದು ಸ್ವಲ್ಪ ಮುಂದೆ ಬಂದರೆ ನಮ್ಮ ರೈತರಿಗೆ ನ್ಯಾಯ ಸಿಗ್ತದೆ ಅಂತ ಹೇಳಿ. ಅದಕ್ಕೋಸ್ಕರ ನಾನು ಬಂದಿದ್ದೇನೆ ವಿನ ಯಾವುದೇ ರಾಜಕಾರಣಕ್ಕಲ್ಲ. ಈಗ ಯಾವ ಚುನಾವಣೆನೂ ಇಲ್ಲ, ಇನ್ನು 3.5 ವರ್ಷ ಯಾವ ಚುನಾವಣೆ ಇಲ್ಲ. ಅದಕ್ಕೆ ಚುನಾವಣೆಗೋಸ್ಕರ ಈ ಹೋರಾಟ ಅಲ್ಲ, ಗಮನದಲ್ಲಿ ಇಟ್ಕೊಳ್ಳಿ. ಇದು ರೈತರಿಗೆ ನಿಜವಾಗ್ಲೂ ಪರಿಹಾರ ಕೊಡಿಸೋದಕ್ಕೋಸ್ಕರ ಹೋರಾಟ. ಈ ಹೋರಾಟದಲ್ಲಿ ಎಲ್ಲ ರೈತರು ಸಹಕರಿಸಬೇಕು, ಎಲ್ಲ ರೈತಪರ ಸಂಘಟನೆಗಳು, ಜನಪರ ಸಂಘಟನೆಗಳು ಬೆಂಬಲಿಸಬೇಕು ಅಂತ ಹೇಳಿ ಕೇಳ್ಕೊಂಡು ನನ್ನ ಮಾತು ಮುಗಿಸ್ತೇನೆ. ರೈತಪರ ಹೋರಾಟಕ್ಕೆ, ರೈತಪರ ಹೋರಾಟಕ್ಕೆ.